ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬರುತ್ತಿದ್ದಂತೆ ಕಿಡಿಗೇಡಿಗಳಿಂದ ಶಾಸಕ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟ, ಕಿಟಕಿ ಬಾಗಿಲು ಗಾಜುಗಳು ಪುಡಿ ಪುಡಿ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸೋಲಿಗೆ ಒಕ್ಕಲಿಗ ಸಮುದಾಯ ಕಾರಣ ಎಂದು ನಿಂದಿಸಿದ್ದು ವಿಷಾದನೀಯ. ಕಾಂಗ್ರೆಸ್ ಸೋಲಿಗೆ ಯಾರು ಕಾರಣ ಎಂಬುದಕ್ಕೆ ಉತ್ತರ ಕೊಡಲಿ, ಮಾಜಿ ಸಚಿವ ಶ್ರೀನಿವಾಸ್ ಗೌಡ. ರಾಜ್ಯದಲ್ಲಿಯೇ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಆಗುತ್ತಿರುವ ಶ್ರೀಮಂತ ಗ್ರಾಮ ಪಂಚಾಯಿತಿ. 4,68,00,000 ರು ವೆಚ್ಚದ ಗ್ರಾಮ ಪಂಚಾಯಿತಿ ನಿಧಿಯಲ್ಲೇ 3 ಅಂತಸ್ತಿನ ಕಟ್ಟಡ ನಿರ್ಮಾಣ. ವ್ಯಾಪಕ ಮಳೆ, ಚಿಂತಾಮಣಿ ನಗರ ಠಾಣೆ ಮುಂದೆ ನೀರಿನಿಂದ ಜಲಾವೃತ, ಸಂಚಾರಕ್ಕೆ ತೊಂದರೆ, ಸಾರ್ವಜನಿಕರು ಪರದಾಟ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಗೆ ಬೀಳುತ್ತಿದ್ದಂತೆ ಡಾಕ್ಟರ್ ಕೆ ಸುಧಾಕರ್ಗೆ ಬದ್ಧ ವೈರಿಯಾಗಿರುವ ಶಾಸಕ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟ ನಡೆದಿದೆ. ರಾತ್ರಿ ವೇಳೆ ಯಾರೋ ಕಿಡಿಗೇಡಿಗಳು ಮಾಡಿರುವ ಕೃತ್ಯದಿಂದ ಮನೆ, ಕಿಟಕಿ ಬಾಗಿಲು, ಗಾಜುಗಳು ಪುಡಿ ಪುಡಿಯಾಗಿ ಚೆಲ್ಲಾಪಿಲ್ಲಿಯಾಗಿವೆ. ರಸ್ತೆ ಮೆಟ್ಲಿಂಗ್ ಬಳಸೋ ಸೈಜ್ ಕಲ್ಲುಗಳು ಮನೆಯೊಳಗೆ ಬಿದ್ದಿರುವುದು ಕಂಡು ಬಂದಿದ್ದು, ಯಾರು ಮಾಡಿದ್ದಾರೆ ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಲೋಕಸಭೆ ಚುನಾವಣೆ ಫಲಿತಾಂಶ ಪ್ರಕಟವಾದ ಕೂಡಲೇ ದುಷ್ಕರ್ಮಿಗಳಿಂದ ಶಾಸಕರ ಮನೆಗೆ ಕಲ್ಲು ತೂರಾಟ ನಡೆದಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಗೆಲುವು ಸಾಧಿಸುತ್ತಿದ್ದಂತೆ ರಾಜಕೀಯ ದ್ವೇಷಗಳು ಪ್ರಾರಂಭವಾಗ್ತಿದೆಯಾ ಅನ್ನೋದು ಈ ಘಟನೆಯಿಂದ ಹೊರ ಸೂಚಿಸುತ್ತಿದ್ದಾರಾ ಅನ್ನೋ ಅನುಮಾನಗಳು ಮೂಡುತ್ತಿವೆ. ರಾತ್ರಿ 10:30 ವೇಳೆಗೆ ಪ್ರದೀಪ್ ಈಶ್ವರ್ ಬಾಡಿಗೆ ಮನೆಗೆ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ ಪರಿಣಾಮ ಮನೆ ಕಿಟಕಿ ಗಾಜುಗಳು ಪುಡಿ ಪುಡಿಯಾಗಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ನಗರದ ಕಂದವಾರದಲ್ಲಿರುವ ಶಾಸಕರ ಬಾಡಿಗೆ ಮನೆ ಇದಾಗಿದ್ದು, ಮನೆಯಲ್ಲಿದ್ದ 2 ಕೆಲಸಗಾರರು ಭಯಭೀತರಾಗಿದ್ದು, ಗೃಹ ಕಚೇರಿಯ ಉಸ್ತುವಾರಿ ಮುರಳಿ ಎನ್ನುವರಿಗೆ ಮಾಹಿತಿ ನೀಡಿ ಅವರಿಂದ ಶಾಸಕರಿಗೆ ದೂರವಾಣಿ ಮೂಲಕ ವಿಷಯ ತಿಳಿಸಿದ್ದಾರೆ. ಇನ್ನು ಘಟನೆಯನ್ನ ಖಂಡಿಸಿರುವ ಕಾಂಗ್ರೆಸ್ ಯುವ ಮುಖಂಡ ವಿನಯ್ ಬಂಗಾರಿ, ದುಷ್ಕರ್ಮಿಗಳು ಮಾಡಿರುವ ಘಟನೆಗೆ ತಕ್ಕ ಶಾಸ್ತಿಯಾಗಲಿದೆ, ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ, ಅವರಿಗೆ ಕೆಲವರ ಮೇಲೆ ಅನುಮಾನ ಬಂದಿದೆ, ಕೂಡಲೇ ಅವರನ್ನ ಪೊಲೀಸರು ಬಂಧಿಸುತ್ತಾರೆಂಬ ವಿಶ್ವಾಸವಿದೆ ಎಂದರು. ಫೋನ್ ಮಾಡಿದ್ರು, ಇಲ್ಲಿರೋ ಭಟ್ರುಗಳು ಇಲ್ಲಿ ಕೆಲಸ ಮಾಡೋರು, ಈ ಥರ ಮನೆಗೆ ಯಾರೋ ಕಲ್ಲು ಹಾಕಿದ್ದಾರೆ, ಗಾಜಿಗೆ ಎಲ್ಲ ಹೊಡೆದೋಗೈತೆ ಅಂತ. ನಾನು ಅದು ಫೋನ್ ಬಂದಿದ್ದು 2 ನಿಮಿಷಕ್ಕೆ ನಾನು ಇಲ್ಲಿ ಬಂದು ನೋಡೋ ಅಷ್ಟೊತ್ತಿಗೆ ಹಿಂದೆ ಒಂದು 3 ಕಲ್ಲಿಂದ ಹಾಕಿದ್ರು, ಒಳಗಡೆಗೆ ಒಂದು ಕಲ್ಲು ಬಂದುಬಿಟ್ಟಿದೆ, ಗ್ಲಾಸ್ ಎಲ್ಲ ಹೊಡೆದೋಗಿದೆ. ಮತ್ತು ಹಿಂದೆ ಎಲ್ಲ ಹೋಗಿ ಚೆಕ್ ಮಾಡಿದ್ರೆ ಯಾರೂ ಇರಲಿಲ್ಲ ಅಷ್ಟೊತ್ತಲ್ಲಿ. ಮತ್ತು ಒಂದು 2 ಗಂಟೆವರೆಗೂ ನಾವು ಇಲ್ಲೇ ಇದ್ದು ನೋಡಿಕೊಂಡು ಪೊಲೀಸವರೆಲ್ಲ ಬಂದರು, ಹುಡುಕಿದ್ರು, ಯಾರೂ ಸಿಗಲಿಲ್ಲ. ಮತ್ತು ಇವಾಗೆಲ್ಲ ಬಂದು ಇದು ಮಾಡ್ತಾ ಇದ್ದಾರೆ. ಇನ್ನು ಮನೆಗೆ ಕಲ್ಲು ಹೊಡೆಯುವ ಮುನ್ನ ಮನೆಯ ಹೊರಗಡೆ ಕೆಲವು ಪುಡಾರಿಗಳು ಪ್ರದೀಪ್ ಈಶ್ವರ್ ಹಳೆ ಡೈಲಾಗ್ ಹೇಳಿಕೊಂಡು ಓಡಾಡುವ ಸದ್ದು ಕೇಳಿಸಿತ್ತು. ಅದಾದ 1-2 ಗಂಟೆಗೆ ಮನೆಗೆ ಕಲ್ಲು ಹೊಡೆದಿದ್ದಾರೆ ಎನ್ನಲಾಗಿದ್ದು, ರಸ್ತೆ ಮೆಟ್ಲಿಂಗ್ಗೆ ಬಳಸುವ ಕಲ್ಲುಗಳಲ್ಲಿ ಹೊಡೆದಿದ್ದಾರೆ. ಹೊಡೆದ ಕಲ್ಲೇಟಿಗೆ ಕಿಟಕಿ ಗಾಜು ಹೊಡೆದು ಮನೆಯೊಳಗೆ ಕಲ್ಲುಗಳು ತೂರಿ ಬಂದು ಬಿದ್ದಿವೆ. ಕಾಂಪೌಂಡ್ನಲ್ಲೆಲ್ಲ ಕಿಟಕಿ ಗಾಜುಗಳು ಚೂರುಗಳು ಚೆಲ್ಲಾಪಿಲ್ಲಿಯಾಗಿವೆ. ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಗೆಲ್ಲಲು ಬಿಡುವುದೂ ಇಲ್ಲ, 1 ಓಟು ಹೆಚ್ಚಿಗೆ ಪಡೆಯಲಿ ನೋಡೋಣ ಎಂದು ಚಾಲೆಂಜ್ ಮಾಡಿದ್ರು. ಇಂತಹ ಮಾತುಗಳಾಡಿ ಡಾಕ್ಟರ್ ಕೆ ಸುಧಾಕರ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು. ಇದೇ ದ್ವೇಷದ ಹಿನ್ನೆಲೆಯಲ್ಲಿ ಸುಧಾಕರ್ ಅಭಿಮಾನಿಗಳೇ ಈ ಕೆಲಸ ಮಾಡಿದ್ದಾರಾ ಅಥವಾ ಮಾಡಿಸಿದ್ದಾರಾ ಅನ್ನೋ ಅನುಮಾನಗಳು ಮೂಡತೊಡಗಿವೆ. ಬೆಳಗ್ಗೆ ಸ್ಥಳಕ್ಕೆ ಬಂದ ಪೊಲೀಸರು ಸಿಸಿ ಕ್ಯಾಮೆರಾ ಫುಟೇಜ್ ಹುಡುಕಾಡುತ್ತಿದ್ದು, ಮನೆ ಹೊರಗಡೆಯೂ ಪರಿಶೀಲನೆ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಶೀಘ್ರದಲ್ಲಿಯೇ ದುಷ್ಕರ್ಮಿಗಳನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸುತ್ತಾರಾ ಕಾದು ನೋಡಬೇಕಿದೆ. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ನಗರದ ತಮ್ಮ ಗೃಹ ಕಚೇರಿಯಲ್ಲಿ ಮಾಜಿ ಸಚಿವ ಕೆ ಶ್ರೀನಿವಾಸ ಗೌಡ ಮಾತನಾಡಿ, ಕೋಲಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಾಗಿ ಪೈಪೋಟಿ ನಡೆದಿತ್ತು. ಇಬ್ಬರನ್ನು ಬೇಡ ಎಂದು ಹೈಕಮಾಂಡ್ ಅಭ್ಯರ್ಥಿಯನ್ನ ಕಳುಹಿಸಿದರು.
ಗೆಲ್ಲಿಸಿಕೊಳ್ಳುವ ಭರವಸೆ ನೀಡಿದರು. ಯಾಕೆ ಗೆಲ್ಲಿಸಿಕೊಳ್ಳಲಿಲ್ಲ ಎಂದು ಪ್ರಶ್ನಿಸಿದ ಅವರು, ಬಿಜೆಪಿ ಸತತವಾಗಿ 3ನೇ ಬಾರಿಗೆ ಆಡಳಿತ ಚುಕ್ಕಾಣಿ ಹಿಡಿಯುವ ಮೂಲಕ ಹ್ಯಾಟ್ರಿಕ್ ಸಾಧನೆ ಮಾಡಿರುವುದು ಸ್ವಾಗತಾರ್ಹ. ಆದರೆ ಒಂದು ಧರ್ಮದವರನ್ನ ಸಮಾನತೆಯಿಂದ ಪರಿಗಣಿಸಿ ಸಾರ್ವಜನಿಕರ ಸ್ವತ್ತುಗಳು ಸದ್ಬಳಕೆ ಆಗಬೇಕು. ನಾನು ಸಹ 4 ಬಾರಿ ಶಾಸಕನಾಗಿ 1 ಬಾರಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ, 2 ಬಾರಿ ಸೋತಿದ್ದೇನೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಸೋಲಿಗೆ ನಾವೇ ಕಾರಣ ಎಂದು ಭಾವಿಸಿ ಒಕ್ಕಲಿಗ ಸಮುದಾಯದವರನ್ನು ಚುನಾವಣಾ ಪ್ರಚಾರದಲ್ಲಿ ನಿಂದಿಸಿದ್ದು ವಿಷಾದನೀಯ ಸಂಗತಿಯಾಗಿದೆ. ಸಿದ್ದರಾಮಯ್ಯ ಅವರು ಕೋಲಾರಕ್ಕೆ ಬಾರದಿದ್ದಾಗ ನನಗೆ ಅವಕಾಶ ಮಾಡಿಕೊಡಬೇಕಿತ್ತು. ಆದರೆ ರಮೇಶ್ ಕುಮಾರ್ ಸೇರಿದಂತೆ ಜಿಲ್ಲೆಯ ಹಲವು ಮುಖಂಡರು ಒಳಗೊಳಗೆ ಮಾತುಕತೆ ನಡೆಸಿ ಕೊತ್ತೂರು ಮಂಜುನಾಥರನ್ನ ಸ್ಪರ್ಧೆಗಿಳಿಸಿದ್ರು. ಇದು ನನ್ನ ಗಮನಕ್ಕೆ ತಂದಿಲ್ಲ. ಅವರು ಮಾಡುವುದು ಸರಿನಾ ಎಂದು ಪ್ರಶ್ನಿಸಿದ್ರು. ನಾನು ಯಾರಿಗೂ ಕ್ಷೇತ್ರ ತ್ಯಾಗ ಮಾಡಿಲ್ಲ. ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿದರೆ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆಗುತ್ತಾರೆ ಎಂಬ ನಿರೀಕ್ಷೆ ಇತ್ತು. ಈ ಬಗ್ಗೆ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಮಿತಿ ಮಾತನಾಡಿದ್ದಾರೆ. ಇದಕ್ಕೂ ಮೊದಲು ರಾಜಕೀಯ ಕ್ಷೇತ್ರದಲ್ಲಿ ಯಾವ ಮಟ್ಟದಲ್ಲಿ ಇದ್ರು ಎಂಬುದರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಲಿ ಎಂದು ತಾಕೀತು ಮಾಡಿದರು. NCDC, NCA, ICA ಅದರಿಂದ ಇವತ್ತು ಕೂಡ ಸುಮಾರು 1,85,000 ರೂಪಾಯಿ ಮಕ್ಕಳಿಗೆ ಈ ಥರ ಪ್ರತಿ ತಿಂಗಳು ನಡೀತಾನೆ ಇದೆ. ನಾನು ಸ್ವತಂತ್ರ ಬಂದಾಗಿಂದ ಏನು ಇಫ್ಕೋ ಸಂಸ್ಥೆಗೆ ತೆಗೆದುಕೊಂಡು ಅವತ್ತಿಂದನೂ ಇಲ್ಲಿ ನಡೆಸ್ತಾ ಇದ್ದೀನಿ 35 ವರ್ಷದಿಂದ. ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ದಯಾನಂದ್, ಹೋಟೆಲ್ ರಾಮಣ್ಣ, ರಮೇಶ್ ಮತ್ತಿತರರು ಹಾಜರಿದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ರಾಜ್ಯದಲ್ಲಿಯೇ ಅತಿ ಹೆಚ್ಚು ತೆರಿಗೆ ಸಂಗ್ರಹವಾಗುವ ಮತ್ತು ಶ್ರೀಮಂತ ಗ್ರಾಮ ಪಂಚಾಯಿತಿಗಳಲ್ಲಿ ಅಗ್ರಸ್ಥಾನದಲ್ಲಿರುವ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಇದೀಗ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಬರೋಬ್ಬರಿ 4,68,00,000 ರು ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಮಾನ ನಿಲ್ದಾಣವನ್ನು ಹೊಂದಿರುವ ಗ್ರಾಮ ಪಂಚಾಯಿತಿ ಇದಾಗಿದ್ದು 9 ಹಳ್ಳಿಗಳು ಮತ್ತು 2001ರ ಜನಗಣತಿಯ ಪ್ರಕಾರ 9,700 ಜನಸಂಖ್ಯೆಯನ್ನು ಹೊಂದಿರುತ್ತದೆ. ಈಗಾಗಲೇ ನೂತನ ಕಟ್ಟಡ ವಿನ್ಯಾಸದಲ್ಲಿ ನಕ್ಷೆಯಲ್ಲಿ ತೋರಿಸುವಂತೆ ಗ್ರಾಮ ಪಂಚಾಯಿತಿ ನಿಧಿಯಿಂದಲೇ ಸುಸಜ್ಜಿತ ಮತ್ತು ಆಕರ್ಷಕ ಪಂಚಾಯಿತಿ ಕಟ್ಟಡವನ್ನು ಕಟ್ಟಲಾಗುತ್ತಿದೆ. ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿದ್ದು ಭರದಿಂದ ಸಾಗುತ್ತಿದೆ. ಹಳೆ ಗ್ರಾಮ ಪಂಚಾಯಿತಿ ಕಟ್ಟಡದ ಜಾಗದ ಕೊರತೆಯಿಂದಾಗಿ ಸಿಬ್ಬಂದಿಗಳಿಗೆ ಅನುಕೂಲವಾಗುವಂತೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿರುವ ಗ್ರಾಮ ಪಂಚಾಯಿತಿ ಇದೀಗ ಸಿದ್ಧವಾಗತೊಡಗಿದೆ. ಕಟ್ಟಡದಲ್ಲಿ 3 ಹಂತಗಳಿದ್ದು ಗ್ರೌಂಡ್ ಫ್ಲೋರ್ನಲ್ಲಿ ಆಡಳಿತ ಕಚೇರಿ, ಮೊದಲನೇ ಮಹಡಿಯಲ್ಲಿ 200ರಿಂದ 250 ಜನರು ಕೂರುವ ಆಸನದ ವ್ಯವಸ್ಥೆಯನ್ನು ಒಳಗೊಂಡಂತಹ ಗ್ರಾಮ ಸಭಾಂಗಣ, 2ನೇ ಮಹಡಿಯಲ್ಲಿ ಸಭಾಂಗಣವಿರುತ್ತದೆ. ಜೊತೆಗೆ ಶೌಚಾಲಯದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಲಿಫ್ಟ್ ವ್ಯವಸ್ಥೆಯೂ ಸಹ ಅಳವಡಿಸಲಾಗುತ್ತಿದ್ದು ಇಡೀ ರಾಜ್ಯಕ್ಕೆ ಮಾದರಿ ಗ್ರಾಮ ಪಂಚಾಯಿತಿ ಕಟ್ಟಡವಾಗಿ ಹೊರಹೊಮ್ಮುತ್ತಿದೆ. ಇದನ್ನು ಹೊರತುಪಡಿಸಿ ವಾಹನಗಳ ನಿಲುಗಡೆ, ಸಾರ್ವಜನಿಕರ ಮಾಹಿತಿಯಾಗಿ ಪ್ರತ್ಯೇಕ ಕೊಠಡಿ, ಕಿಯೋಸ್ಕೋ ಮತ್ತು ಪಾರ್ಕ್ ಕಲ್ಪಿಸುವ ದೂರದೃಷ್ಟಿಯ ಯೋಜನೆಯೂ ಸಹ ಇದ್ದು ಹಂತ ಹಂತವಾಗಿ ಮಾಡುವ ಆಲೋಚನೆ ಇದೆ ಎಂದು ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಂಗರಾಜು ಮಾಹಿತಿ ನೀಡಿದ್ದಾರೆ. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂತ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಪಾಪ್ಕಾರ್ನ್ ಬೆಳೆಯುವ ರೈತರಿಗೆ ಸಂತಸದ ಸುದ್ದಿ. ಅಧಿಕ ಇಳುವರಿ, ಅಧಿಕ ದರ ಬರುವ ಬೇಡಿಕೆಯುಳ್ಳ ಅಮೆರಿಕನ್ ಹೈಬ್ರಿಡ್ W2037 ಪಾಪ್ಕಾರ್ನ್ ಬಿತ್ತನೆ ಬೀಜ ನಾಟಿ ಮಾಡಿ 1 ಎಕರೆಗೆ 25ರಿಂದ 30 ಕ್ವಿಂಟಾಲ್ ಇಳುವರಿ ಪಡೆಯಿರಿ. ಅಮೆರಿಕ ದೇಶದಿಂದ ಆಮದು ಮಾಡಿಕೊಂಡು ಪೆರೆಸಂದ್ರದ ಎಸಲೆಂಟ್ ಟ್ರೇಡರ್ಸ್ ಹೈಬ್ರಿಡ್ ಪಾಪ್ಕಾರ್ನ್ ಬೀಜಗಳನ್ನು ಮಾರಾಟ ಮಾಡುತ್ತಿದೆ. ಅಧಿಕ ಇಳುವರಿ ಜೊತೆಗೆ ಉತ್ತಮ ಬೆಲೆ. ಬಿತ್ತನೆ ಬೀಜ ಖರೀದಿಸಿದ ರೈತರಿಂದ ಫಸಲನ್ನು ನಾವೇ ಖರೀದಿಸುತ್ತೇವೆ.
ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜ್ ಚಿಕ್ಕಬಳ್ಳಾಪುರ. ಬೋಧನಾ ಕ್ಷೇತ್ರದಲ್ಲಿ 30 ವರ್ಷಗಳ ಅನುಭವ ಇರುವ ಡಾಕ್ಟರ್ ರಘುನಾಥ್ ಸಾರಥ್ಯದಲ್ಲಿ ನಡೆಯುತ್ತಿರುವ ಶಿಕ್ಷಣ ಸಂಸ್ಥೆಗಳು. ಪಿಯು ಮತ್ತು ಡಿಗ್ರಿಯಲ್ಲಿ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸಿರುವ ಏಕೈಕ ಕಾಲೇಜ್. ನೀಟ್, ಜೆಡಬ್ಲ್ಯೂಗೆ ಕೋಚಿಂಗ್ ನೀಡಲಾಗುತ್ತದೆ. ಪಿಯು ಮತ್ತು ಡಿಗ್ರಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆ, ಕೈವಾರ ಕ್ರಾಸ್, ಕೈವಾರ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಬೇಕಾಗಿದ್ದಾರೆ. ಸಮಾಜ ವಿಜ್ಞಾನ ಶಿಕ್ಷಕರು, ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ ಇಂಗ್ಲಿಷ್ ಶಿಕ್ಷಕರು, ಪ್ರೌಢಶಾಲೆ. ಸಿಬಿಎಸ್ಇ ಪಠ್ಯಕ್ರಮದಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸುವ ಉತ್ತಮ ನುರಿತ ಶಿಕ್ಷಕರು ಬೇಕಾಗಿದ್ದಾರೆ. ತಮ್ಮ ಬಯೋಡೇಟಾವನ್ನು ಈ ಕೆಳಕಂಡ ಇಮೇಲ್ಗೆ ಕಳುಹಿಸಿ. ಆಯ್ಕೆಯಾಗುವ ಶಿಕ್ಷಕರಿಗೆ ವಸತಿ ಸೌಲಭ್ಯದೊಂದಿಗೆ ಆಕರ್ಷಕ ಸಂಬಳ ನೀಡಲಾಗುವುದು. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ನಗರ ಪೊಲೀಸ್ ಠಾಣೆ ಮುಂದೆ ಮಳೆ ನೀರು ಹರಿದು ಹೋಗಲು ಯಾವುದೇ ಕಾಲುವೆ, ಚರಂಡಿ ವ್ಯವಸ್ಥೆ ಇಲ್ಲದ ಪರಿಣಾಮ ಮಳೆ ಬಂದಾಗಲೆಲ್ಲ ಠಾಣೆ ಮುಂದೆ ನೀರು ನಿಂತು ಪೊಲೀಸ್ ಠಾಣೆಗೆ ಕೆಲಸ ಕಾರ್ಯಗಳಿಗಾಗಿ ಬಂದು ಹೋಗುವವರಿಗೆ ತೊಂದರೆಯಾಗ್ತಿದೆ ಎಂದು ಸಾರ್ವಜನಿಕರು ನಗರಸಭೆ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ. ಚಿಂತಾಮಣಿ ನಗರದ ಕಾರ್ಯನಿರತ ಪತ್ರಕರ್ತರ ಭವನದ ಮುಂಭಾಗದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ಮುಂಭಾಗ ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ಯಾವುದೇ ರೀತಿಯಾಗಿ ಚರಂಡಿ ವ್ಯವಸ್ಥೆಯನ್ನು ಮಾಡದ ಕಾರಣ ಮಳೆ ಬಂದಾಗಲೆಲ್ಲ ಮಳೆ ನೀರು ಸರಾಗವಾಗಿ ಹರಿಯದೆ ಆವರಣದಲ್ಲಿ ಮತ್ತು ಠಾಣಾ ಕಟ್ಟಡದ ಮೇಲೆ ಬೀಳುವ ಮಳೆ ನೀರು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನಿಂತು ವಾಹನ ಸಂಚಾರ ಹಾಗೂ ಪೊಲೀಸ್ ಠಾಣೆಗೆ ಕೆಲಸ ಕಾರ್ಯಗಳಿಗಾಗಿ ಬಂದು ಹೋಗುವ ಸಾರ್ವಜನಿಕರಿಗೆ ಮಳೆ ನೀರಿನಲ್ಲಿ ನಡೆದು ಹೋಗಲು ತುಂಬಾ ತೊಂದರೆಯಾಗುತ್ತಿದೆ. ಆದಷ್ಟು ಬೇಗ ಸಂಬಂಧಪಟ್ಟ ನಗರಸಭೆಯವರು ಇತ್ತ ಕಡೆ ಗಮನ ಹರಿಸಿ ಪೊಲೀಸ್ ಠಾಣೆ ಮುಂಭಾಗದಲ್ಲೇ ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ಅನುಕೂಲ ಮಾಡಿಕೊಡುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಬೇಸಿಗೆ ಸಮಯದಲ್ಲಿ ಆದಂತಹ ಸಮಸ್ಯೆಗಳನ್ನ ನಾವೆಲ್ಲರೂ ಅನುಭವಿಸಿದ್ದೇವೆ. ನೀರು, ಗಾಳಿ, ತಾಪಮಾನ ಬದಲಾವಣೆ ಈ ಹಿಂದೆ ಎಂದು ಕಾಣದ ರೀತಿಯಲ್ಲಿ ಈ ಬಾರಿ ಬೇಸಿಗೆಯನ್ನ ನಾವು ಕಂಡಿದ್ದೇವೆ. ಇದಕ್ಕೆಲ್ಲ ಮುಖ್ಯ ಕಾರಣ ಎಂದರೆ ವಾತಾವರಣದಲ್ಲಿನ ಏರುಪೇರು, ಮರಗಳನ್ನ ಕಡಿದು ನಾಶ ಮಾಡುತ್ತಿರುವುದು ಕೂಡ ಕಾರಣ ಆಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಅಭಿಪ್ರಾಯಪಟ್ಟರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗೌರಿಬಿದನೂರು ನಗರದ ಗ್ರಾಮಾಂತರ ಪೊಲೀಸ್ ಠಾಣೆಯ ಹಿಂಭಾಗ ಸಸಿಗಳನ್ನು ನೆಟ್ಟು ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಮಾತನಾಡಿ, ನಾನು ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿರುವುದು ಬಹಳಷ್ಟು ಸಂತೋಷ ತಂದಿದೆ. ಸುಮಾರು ದಿನಗಳಿಂದ ನಾವು ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಹಿಂಭಾಗ ಖಾಲಿ ಸ್ಥಳವಿದ್ದು ಇಲ್ಲಿ ಗಿಡಗಳನ್ನು ನೆಡಬೇಕೆಂದು ಮಾನ್ಯ ಐಜಿಪಿ ಅವರು ಈ ಹಿಂದೆ ಠಾಣೆಗೆ ಬಂದ ಸಮಯದಲ್ಲೇ ಹೇಳಿದ್ರು. ಗಿಡ ಮತ್ತು ಮರಗಳಿಂದ ಆಗುವ ಅನುಕೂಲಗಳು ನಮಗೆಲ್ಲ ತಿಳಿದಿವೆ. ಇಲ್ಲಿ ನೆಟ್ಟಂತಹ ಗಿಡಗಳ ಸಂರಕ್ಷಣೆ ಮಾಡುವ ಜವಾಬ್ದಾರಿ ಠಾಣೆಗಳಲ್ಲಿನ ಪೊಲೀಸ್ ಪೇದೆಗಳು ಹಾಗೂ ಅವರ ಕುಟುಂಬಸ್ಥರಾಗಿರುತ್ತದೆ. ಏಕೆಂದರೆ ನಾವು ವರ್ಷಕ್ಕೆ ಒಮ್ಮೆ ಸ್ಥಳ ಬದಲಾವಣೆ ಆಗುತ್ತೇವೆ. ಇವರು ಕನಿಷ್ಠ 3 ವರ್ಷಗಳಾದರೂ ಇರುತ್ತಾರೆ. ಆದ್ದರಿಂದ ಒಳ್ಳೆಯ ಪರಿಸರ ನಿರ್ಮಾಣ ಮಾಡಿಕೊಟ್ಟು ಹೋದಾಗ ಮುಂದಿನ ಪೀಳಿಗೆಯವರು ನೆನೆಯುತ್ತಾರೆ ಎಂದರು. ನಮ್ಮ ಗೌರಿಬಿದನೂರು ಗ್ರಾಮಾಂತರ ಮತ್ತು ಗೌರಿಬಿದನೂರು ವೃತ್ತ ಪೊಲೀಸರಿಂದ ಒಂದು ಪ್ಲಾಂಟೇಷನ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಇಲ್ಲಿ ಮತ್ತು ಭಾಗಿಯಾಗಿ ಆಗಿರುವುದು ನನಗೆ ಬಹಳಷ್ಟು ಸಂತೋಷ ಆಗ್ತಾಯಿದೆ. ಸುಮಾರು ದಿನಗಳಿಂದ ನಾವು ಈ ಒಂದು ಗೌರಿಬಿದನೂರು ಪೊಲೀಸ್ ಸ್ಟೇಷನ್ ಹಿಂದ್ಗಡೆ ಸಾಕಷ್ಟು ಖಾಲಿ ಜಾಗ ಇದೆ. ಇದು ಹಾಗೆ ಒಂದು ಬರಡು ಭೂಮಿ ಥರ ಬಿದ್ದಿದೆ. ಇದಕ್ಕೆ ಎಲ್ಲಾದರೂ ಗಿಡ ಹಾಕಬೇಕು ಅನ್ನೋದು ಮಾನ್ಯ IGP ಸರ್ ಕೂಡ ಒಂದು ಸರಿ ನಮ್ಮ ಸ್ಟೇಷನ್ ವಿಸಿಟ್ ಮಾಡಿದಾಗ ಅವರು ಕೂಡ ಹೇಳಿದರು, ಇಲ್ಲಿ ಗಿಡಗಳನ್ನು ಹಾಕಿದ್ರೆ ಒಳ್ಳೆಯದಾಗುತ್ತೆ, ಸಾಕಷ್ಟು ನೆರಳು ಬರುತ್ತೆ. ಸಾಕಷ್ಟು ಪರಿಸರವನ್ನು ನಾವು ಹಾಳು ಮಾಡ್ತಾ ಇದ್ದೀವಿ. ಸೊ ಈಗ ನಾವು ಆ ಪರಿಸರವನ್ನು ನಾವು ಸಂರಕ್ಷಿಸೋದು ಮತ್ತು ಇನ್ನೂ ಅದನ್ನು ಇಂಪ್ರೂವ್ ಮಾಡೋದು ಕೂಡ ನಮ್ಮ ಎಲ್ಲರ ಆದ್ಯ ಕರ್ತವ್ಯ. ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಶಿವಕುಮಾರ್, ವೃತ್ತ ನಿರೀಕ್ಷಕರಾದ KP ಸತ್ಯನಾರಾಯಣ, ಆಯುಕ್ತೆ DM ಗೀತಾ, ವಲಯ ಅರಣ್ಯಾಧಿಕಾರಿ ಅಂಸವಿ, ವಕೀಲರ ಸಂಘದ ಅಧ್ಯಕ್ಷ D ರಾಮದಾಸ್, ಪರಿಸರವಾದಿ ಚೌಡಪ್ಪ, PSI ರಮೇಶ್ ಗುಗ್ಗರಿ, ಶುಭ, ಅಂಬಿಕಾ ಇನ್ನಿತರರು ಭಾಗವಹಿಸಿದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು.
ದೇಶದ ಎಲ್ಲ ಜಾತಿ ಧರ್ಮ ರಾಜಕೀಯ ಶಕ್ತಿಗಳು ಒಗ್ಗೂಡಿ ಷಡ್ಯಂತ್ರ ನಡೆಸಿದ್ರು ವಿಶ್ವಗುರು ಮೋದಿ ಅವರನ್ನ ಸೋಲಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಎಂಬುದು ಈ ಸಂಸತ್ ಚುನಾವಣೆಯಲ್ಲಿ ದೇಶದ ಮತದಾರರು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆಂದು ಶಿಡ್ಲಘಟ್ಟದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರ ಗೌಡ ತಿಳಿಸಿದರು. ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟದಲ್ಲಿ ಬಿಜೆಪಿ ಮುಖಂಡರು ಮಾಧ್ಯಮಗೋಷ್ಠಿ ನಡೆಸಿ ಗೆಲುವಿಗೆ ಶ್ರಮಿಸಿದ ಮುಖಂಡರು ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರೇಗೌಡ, ಮೋದಿ ವಿರುದ್ಧ ಈ ದೇಶದ ಎಲ್ಲ ಶಕ್ತಿಗಳು ಒಗ್ಗೂಡಿ ಸೋಲಿಸಲು ಇನ್ನಿಲ್ಲದ ಕಸರತ್ತು ನಡೆಸಿದ್ರು. ಅದು ಸಾಧ್ಯವಾಗಲಿಲ್ಲ. ಅದು ವಿಶ್ವಗುರು ಮೋದಿ ಅವರ ತಾಕತ್ತು ಎಂದರು. ಈ ದೇಶದ ಮತದಾರರು ಕೊಟ್ಟ ತೀರ್ಪನ್ನು ಸ್ವಾಗತಿಸುತ್ತೇವೆ. ಮೂರನೇ ಬಾರಿಗೆ ಮತ್ತೊಮ್ಮೆ ಮೋದಿ ಅವರು ಈ ದೇಶದ ಪ್ರಧಾನಿ ಆಗಲಿದ್ದು ದೇಶವನ್ನ ಜಗತ್ತಿನಲ್ಲಿ ಅಭಿವೃದ್ಧಿ ಹೊಂದಿದ ಒಂದನೇ ದೇಶವನ್ನಾಗಿ ಮಾಡುವುದು ಖಚಿತ ಎಂದರು. ಅತಿ ಹೆಚ್ಚು ವಿಶ್ವ ನಾಯಕನಾಗಿ ಹೊರದುಂಬಾಗಿ ಕೆಲಸ ಮಾಡಿರ್ತಕ್ಕಂಥವ್ರ ಮೇಲೆ ಎಂಟೈರ್ ಇಂಡಿಯಾದಲ್ಲಿ ವಿರೋಧ ಪಕ್ಷಗಳು ಒಗ್ಗೂಡಿ ಜಾತಿ ಸಮೀಕರಣ ಮಾಡಿ ಜಾತಿ ಆಧಾರದ ಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಒಬ್ಬರ ಮೇಲೆ ಗದಪ್ರಹಾರ ಮಾಡಿದ್ದಾರೆ. ಆದರೂ ಕೂಡ ಎಷ್ಟು ಜನ ಒಗ್ಗಟ್ಟಾಗಿ ಮಾಡಿದ್ರೂ ಕೂಡ ಮೋದಿಯವರ ಬಲ ಇವತ್ತು ಒಬ್ಬರ ಬಲ ಸಮವಾಗಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳು ಕೂಡ ಬಂದಾಗಿಲ್ಲ. ಅವರು ಎಲ್ಲ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಜಾತಿ ಸಮೀಕರಣ ಮಾಡಿ ಲೆಕ್ಕಾಚಾರ ಮಾಡಿ ಬಂದರೂ ಕೂಡ ಮೋದಿಯವರ ಸಮಾನಕ್ಕೆ ಬಂದಿದ್ದು ಇಲ್ಲ. ಈಗೂ ಕೂಡ ಒಂದು ಕೈ ಮೇಲುಗೈ ಮೋದಿಯವರದ್ದು ಇದೆ. ಹಂಗಾಗಿ ಈ ಫಲಿತಾಂಶ ಬಂದಿರತಕ್ಕಂಥದ್ದು ಆಶ್ಚರ್ಯಕರವಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಏನು ಫಲಿತಾಂಶ ಬಂದಿದೆ ಇದು ದೇಶಕ್ಕೆ ಸುರಕ್ಷಿತ ಅಲ್ಲ. ಮಾಜಿ ಶಾಸಕ ಎಂ ರಾಜಣ್ಣ, ಸಿಕಲ್ ಆನಂದಗೌಡ, ಕಂಬದಹಳ್ಳಿ ಸುರೇಂದ್ರಗೌಡ, ನರೇಶ್, ದೇವಿ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಭಾರಿ ಕುತೂಹಲ ಮೂಡಿಸಿದ್ದ 2024ರ ಲೋಕಸಭಾ ಚುನಾವಣೆ ಫಲಿತಾಂಶ ನಿನ್ನೆ ಹೊರಬಿದ್ದಿದೆ. ಕರ್ನಾಟಕ ರಾಜ್ಯದಲ್ಲಿ ಭಾರಿ ಕುತೂಹಲ ಮೂಡಿಸಿದ್ದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಗೆಲುವಿಗೆ ಕಾರಣರಾದ ಮತದಾರರಿಗೆ ಬಿಜೆಪಿ ಜೆಡಿಎಸ್ ಜಿಲ್ಲಾಧ್ಯಕ್ಷರು ಜಂಟಿಯಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಬಾರಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ 28 ಸ್ಥಾನಗಳನ್ನ ಜೆಡಿಎಸ್ ಮೈತ್ರಿ ಪಡೆಯುವ ಗುರಿ ಹೊಂದಿತ್ತು. ಅದಕ್ಕಾಗಿ ಅಳೆದು ತೂಗಿ ಗೆಲ್ಲುವ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಿದ್ರು. ಆದರೂ ಕಾಂಗ್ರೆಸ್ ಪಕ್ಷ 9 ಸ್ಥಾನಗಳು ಪಡೆಯುವಲ್ಲಿ ಯಶಸ್ವಿಯಾಗಿದೆ. ರಾಜ್ಯಕ್ಕೆ ಟಾಸ್ ನೀಡಿದ್ದ ಅಷ್ಟು ಸ್ಥಾನಗಳ ಪೈಕಿ ಚಿಕ್ಕಬಳ್ಳಾಪುರ ಒಂದಾಗಿದ್ದು ಟಿಕೆಟ್ಗಾಗಿ ಅಲೋಕ್ ವಿಶ್ವನಾಥ್ ಮತ್ತು ಡಾಕ್ಟರ್ ಕೆ ಸುಧಾಕರ್ ಮಧ್ಯೆ ಭಾರಿ ಪೈಪೋಟಿ ನಡೆದಿದ್ದು ಅಂತಿಮವಾಗಿ ಟಿಕೆಟ್ ತನ್ನದಾಗಿಸಿಕೊಂಡಿದ್ದ ಡಾಕ್ಟರ್ ಕೆ ಸುಧಾಕರ್ಗೆ ಗೆಲ್ಲುವುದು ಸವಾಲಿನ ಪ್ರಶ್ನೆಯಾಗಿತ್ತು. ಹಾಗಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಗೆಲುವು ಕುತೂಹಲ ಮೂಡಿಸಿತ್ತು. 3 ತಿಂಗಳ ಮೊದಲೇ ಬೇಸ್ ಮಾಡಿದ್ದ ರಕ್ಷರಾಮಯ್ಯ ಬಿಜೆಪಿಗರಿಗೆ ಭಯ ಹುಟ್ಟಿಸಿದ್ರು. ಹಾಗಾಗಿ ಬೇಸ್ ಲೆವೆಲ್ ಇಳಿದು ಕಾರ್ಯಕರ್ತರು ಕೆಲಸ ಮಾಡಿದ್ರು. ಎಲ್ಲದರ ಪರಿಣಾಮ ನಿನ್ನೆ ಹೊರಬಂದ ಫಲಿತಾಂಶದಲ್ಲಿ ಡಾಕ್ಟರ್ ಕೆ ಸುಧಾಕರ್ 1,63,000 ಮತಗಳು ಪಡೆದು ಅಭೂತಪೂರ್ವ ವಿಜಯ ಸಾಧಿಸಿದ್ದಾರೆ. ಬಿಜೆಪಿಗೆ ಗೆಲುವಿಗೆ ಕಾರಣರಾದ ಮತದಾರರಿಗೆ, ಕಾರ್ಯಕರ್ತರಿಗೆ ಬಿಜೆಪಿ ಜೆಡಿಎಸ್ ಜಿಲ್ಲಾಧ್ಯಕ್ಷರಿಬ್ಬರು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಧನ್ಯವಾದಗಳನ್ನು ಅರ್ಪಿಸಿದರು. ಎಲ್ಲ ಪದಾಧಿಕಾರಿಗಳು ಯಾವ ರೀತಿ ನಿರೀಕ್ಷೆ ಮಾಡಿದೆವು, ನಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಮತಗಳನ್ನು ಪಡೆದು ನಾವು ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಪಡೆದಿದ್ದೀವಿ. ಈ ಒಂದು ಗೆಲುವು ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಿಂದ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಎಲ್ಲ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ಮಂಡಲ ಪದಾಧಿಕಾರಿಗಳು ಹಾಗೂ ಬೂತ್ ಮಟ್ಟದ ಪದಾಧಿಕಾರಿಗಳಿಗೆ ಹಾಗೂ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಜಾತ್ಯತೀತ ಜನತಾದಳದ ಎಲ್ಲ ರಾಜ್ಯ ನಾಯಕರಿಗೂ, ಜಿಲ್ಲಾ ನಾಯಕರು ಹಾಗೂ ಮಂಡಲದಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತಕ್ಕಂಥ ಒಂದು ವಿಚಾರವಾಗಿ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಸಹ ಡಾಕ್ಟರ್ ಕೆ ಸುಧಾಕರ್ ಗೆಲ್ಲಿಸಲು ಜೆಡಿಎಸ್ ಹೈಕಮಾಂಡ್ ಸೂಚನೆಯಂತೆ ನಿರಂತರ ಶ್ರಮ ವಹಿಸಿದ್ರು. ಮನೆ ಮನೆಗೆ ತೆರಳಿ ಮತ ಯಾಚಿಸಿದ್ರು. ಹಾಗಾಗಿ ಮತದಾರರಿಗೂ ಕಾರ್ಯಕರ್ತರಿಗೂ ಅಭಿನಂದನೆ ಸಲ್ಲಿಸಿದ್ರು. ಜೈಬೇರಿ ಆಗಿರೋದ್ರಿಂದ ಜೆಡಿಎಸ್ ಬಿಜೆಪಿ ಅಭ್ಯರ್ಥಿಯಾದಂಥ ಡಾಕ್ಟರ್ ಕೆ ಸುಧಾಕರ್ ಜೈಬೇರಿ ಆಗಿರೋದ್ರಿಂದ
ಅಧ್ಯಕ್ಷರು ಹೇಳಿದ್ರು, BJP ಅಧ್ಯಕ್ಷರು ಇವತ್ತು ಪ್ರೆಸ್ ಮೀಟ್ ಕಾಡಿ ನಾವು ಕೃತಜ್ಞತೆ ಹೇಳೋಣ ಅಂತ ಹೇಳಿದ್ರು. ಆ ಉದ್ದೇಶಕ್ಕೆ ಇವತ್ತು ಪ್ರೆಸ್ ಮೀಟ್ ಕರೆದಿರೋದು. ಅದೇ ರೀತಿ BJP ಯಾರು ಮುಖಂಡರು ಕಾರ್ಯಕರ್ತರು, ಅದೇ ರೀತಿ ನಮ್ಮ JDSನ ಮುಖಂಡರು ಕಾರ್ಯಕರ್ತರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಇನ್ನು ಇದೇ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಚುನಾವಣೆ ವೇಳೆ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಅಭ್ಯರ್ಥಿಗಿಂತ ಒಂದೊಟ್ಟು ಹೆಚ್ಚಿಗೆ ಪಡೆದರೆ ರಾಜೀನಾಮೆ ಕೊಡುತ್ತೇನೆ ಎಂದು ಹೇಳಿಕೆ ನೀಡಿದ್ರು. ಅದನ್ನ ಬಿಜೆಪಿ ಕಾರ್ಯಕರ್ತರಾಗಿ ಅದೇ ಮಾತನ್ನ ಸವಾಲಾಗಿ ಸ್ವೀಕರಿಸಿದ್ದೆವು ಎಂದು ಹೇಳಿದ KV ನಾಗರಾಜ್, ಶಾಸಕ ಪ್ರದೀಪ್ ಈಶ್ವರ್ ಈಗ ಅವರೇ ಹೇಳಿದ ಮಾತಿನ ಮೇಲೆ ನಿಂತುಕೊಳ್ಬೇಕು, ಅವರು ಹೇಳಿದಂತೆ ರಾಜೀನಾಮೆ ನೀಡಲಿ ಎಂದು ಒತ್ತಾಯಿಸಿದ್ರು. ಏನು ಪ್ರದೀಪ್ ಈಶ್ವರ್ ಅವರು ಒಂದು ಓಟು ಹೆಚ್ಚಿಗೆ ತಗೊಂಡ್ರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ, ರಾಜಕೀಯದ ನಿವೃತ್ತಿ ಆಗ್ತೀನಿ ಅಂತ ಹೇಳಿದ್ದು ಸತ್ಯ. ಬಹುಶಃ ನಾಳೆ ಅವರೇನಾದರೂ ಪತ್ರಿಕಾಗೋಷ್ಠಿ ಕರಿಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅವರು ನುಡಿದಂತೆ ನಡೆಯುವ ಒಬ್ಬ ಶಾಸಕರು ಪ್ರದೀಪ್ ಈಶ್ವರ್ ಅವರು ಏನು ಮಾತಾಡಿದ್ದಾರೆ ಅದನ್ನು ನಡ್ಕೋತಾರೆ. ಹಾಗಾಗಿ ನಾಳೆ ನಾವು ಅವರನ್ನು ನಿರೀಕ್ಷೆ ಮಾಡ್ತೀವಿ. ಅವರೇನು ಸ್ಪೀಕರ್ ಅವರಿಗೆ ರಾಜೀನಾಮೆ ಕೊಟ್ಟು ಬಂದಿಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟ ಮಾಡ್ಬೋದು, ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಈ ವೇಳೆ ಮರಳಕುಂಟೆ ಕೃಷ್ಣಮೂರ್ತಿ, ಆನಂದ ಬಾಬುರೆಡ್ಡಿ, JDS ಮುಖಂಡ KR ರೆಡ್ಡಿ, ತಾಲೂಕು ಅಧ್ಯಕ್ಷ KB ಮುನಿರಾಜು, ಮಾಜಿ ನಗರಾಭಿವೃದ್ಧಿ ಅಧ್ಯಕ್ಷ ಕೃಷ್ಣಮೂರ್ತಿ, ಮುರುಳಿ R ಮಠಮಪ್ಪ, ಅನು ಆನಂದ್, ಬಾಲಕುಂಟಳ್ಳಿ ಗಂಗಾಧರ್, SRS ದೇವರಾಜ್ ಇನ್ನಿತರರು ಹಾಜರಿದ್ದರು. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ತಾಲೂಕಿನ ವೇಮಗಲ್ ಪೊಲೀಸ್ ಠಾಣೆಯಿಂದ ವೃತ್ತ ನಿರೀಕ್ಷಕ ವೆಂಕಟೇಶ್ರನ್ನ ವರ್ಗಾವಣೆಗೊಳಿಸಿ ಆ ಸ್ಥಾನಕ್ಕೆ ಒಕ್ಕಲಿಗರ ಸಮುದಾಯದ ವೃತ್ತ ನಿರೀಕ್ಷಕರನ್ನ ನೇಮಕ ಮಾಡಲು MLC ಅನಿಲ್ ಕುಮಾರ್ ಅವರು ಮೂಗು ತೂರಿಸಿದ್ದಾರೆಂದು ಕರ್ನಾಟಕ ದಲಿತ ಸಿಂಹಸೇನೆ ರಾಜ್ಯಾಧ್ಯಕ್ಷ ಹೂವಳ್ಳಿ ಪ್ರಕಾಶ್ ದೂರಿದ್ರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಿಂಹಸೇನೆ ರಾಜ್ಯಾಧ್ಯಕ್ಷ ಹೂವಳ್ಳಿ ಪ್ರಕಾಶ್ ಮಾತನಾಡಿ, ನರಸಾಪುರ ಸಮೀಪದ ರಾಮಚಂದ್ರ ಗ್ರಾಮದಲ್ಲಿ ಯುವಕನ ಕೊಲೆ ನಡೆದಿದ್ದು ತಿಂಗಳೇ ಕಳೆದರೂ ಸಹ ವೇಮಗಲ್ ಪೊಲೀಸ್ ಠಾಣೆಗೆ ಕಾಯಂ ವೃತ್ತ ನಿರೀಕ್ಷಕರನ್ನ ನೇಮಕ ಮಾಡಲು ಸಾಧ್ಯವಾಗಿಲ್ಲ. ಅನಿಲ್ ಕುಮಾರ್ ಹಠಕ್ಕೆ ಶಾಸಕ ಕೊತ್ತೂರು ಮಂಜುನಾಥ್ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾರೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮೊದಲ ಬಾರಿಗೆ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸಂಸದರಾಗಿರುವ ಮಲ್ಲೇಶ್ ಬಾಬು ಅವರಿಗೆ ಸಚಿವ ಸ್ಥಾನವನ್ನು ಜಿಲ್ಲೆಯ ಅಭಿವೃದ್ಧಿ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ನೀಡಬೇಕು ಎಂದು ಹೇಳಿ ರಾಜ್ಯ ಸಚಿವ ಹಾಗೂ ಮಾಜಿ ಸಂಸದ KH ಮುನಿಯಪ್ಪ ಅವರು ಸುಮಾರು 27 ವರ್ಷಗಳಿಂದ ಆಯ್ಕೆಯಾಗಿದ್ದು ಕೋಲಾರ ಜಿಲ್ಲೆ ಯಾವುದೇ ಅಭಿವೃದ್ಧಿ ಕಂಡಿಲ್ಲ. ಜೊತೆಗೆ ಸಂಸದ S ಮುನಿಸ್ವಾಮಿ ಅವರ ಆಡಳಿತದಲ್ಲಿ ಯಾವುದೇ ಪ್ರಗತಿ ಹೊಂದಿಲ್ಲ. ಈ ನಿಟ್ಟಿನಲ್ಲಿ ಮಲ್ಲೇಶ್ ಬಾಬು ಅವರಿಗೆ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಸ್ಥಾನವನ್ನು ನೀಡಬೇಕು ಎಂದು ಮನವಿ ಮಾಡಿದರು. ಕೋಲಾರ ಜಿಲ್ಲೆಯ ಹಿರಿಯ ಮುತ್ಸದಿ ಏನು ಮುನ್ಸ್ವಾಮಿ IAS ಆಫೀಸರ್ ಆದ ಮುನ್ಸ್ವಾಮಿ ಅವರ ಮಗ ಇವತ್ತು ಕೋಲಾರ ಜಿಲ್ಲೆಗೆ MP ಆಗಿ ನಿಂತಿದ್ದು ನಮ್ಗೆ ಬಹಳ ಸಂತೋಷ ಆಗಿದೆ. ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ದುಡಿದಂಥವರು ಯಾರೂ ಇಲ್ಲ. ಇವತ್ತು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ 27 ವರ್ಷ KH ಮುನಿಯಪ್ಪ ಆಳ್ವಿಕೆ ಮಾಡಿದರು. 5 ವರ್ಷ ನಮ್ಮ ಮುನ್ಸ್ವಾಮಿ ಅವರು ಮೊನ್ನೆ ಆಳ್ವಿಕೆ ಮಾಡಿದ್ರು. ಇವೆಲ್ಲ ನೋಡಿದಾಗ ಇನ್ನೂ ಬದಲಾವಣೆ ಅನ್ನೋದು ಕಾಣಲಿಲ್ಲ. ಜಿಲ್ಲೆಯ ಬಲಗೈ ಸಮುದಾಯಕ್ಕೆ ಕೋಲಾರ ಲೋಕಸಭೆ ಟಿಕೆಟ್ ನೀಡಿದ ಪಕ್ಷದಲ್ಲಿ ಜಿಲ್ಲೆಯ ಶಾಸಕರು ಹಾಗೂ MLCಗಳು ರಾಜೀನಾಮೆ ನೀಡುವ ಬೆದರಿಕೆಯನ್ನು ಹಾಕಿದ್ದು ಇದುವರೆಗೂ ಸಹ ಯಾರು ಕೂಡ ರಾಜೀನಾಮೆ ನೀಡುವ ಕಾರ್ಯಕ್ಕೆ ಮುಂದಾಗಿಲ್ಲ. ಹೇಳಿದ ಮಾತಿನಂತೆ ನಡೆದುಕೊಂಡು ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರದ ಸಮಯದಲ್ಲಿ ರಾಜೀನಾಮೆಯನ್ನು ನೀಡುವ ಚಿಂತನೆಯನ್ನು ಮಾಡಬೇಕು ಎಂದು ಒತ್ತಾಯಿಸಿದರು. ಕೋಲಾರ ಮೀಸಲು ಲೋಕಸಭಾ ಚುನಾವಣೆಯಲ್ಲಿ ಹಿರಿಯ ದಲಿತ ಮುಖಂಡ CM ಮುನಿಯಪ್ಪ ಹಾಗೂ ಮಾಜಿ ಸಚಿವ KR ರಮೇಶ್ ಕುಮಾರ್ ಹಾಗೂ ML ಅನಿಲ್ ಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ KV ಗೌತಮ್ ಅವರನ್ನ ಬೆಂಬಲಿಸುವ ಕೆಲಸ ಮಾಡದೆ JDS ಪಕ್ಷವನ್ನು ಬೆಂಬಲಿಸಿದ್ದಾರೆ ಎಂದು ಆರೋಪಿಸಿದರು. ನಮ್ಮ ಒತ್ತೂರು ಪ್ರಕಾಶ್ ಅವರು, ನಮ್ಮ ಇವರು CM ಶ್ರೀನಾಥ್ ಅವರು, ಮಂಜುನಾಥ್ ಗೌಡರು, ಆ ಕಡೆ ಕೃಷ್ಣಾರೆಡ್ಡಿ ಅವರು, ಆ ಕಡೆ ರಾಜಣ್ಣ ಅವರು, ಈಗ ಸಮೃದ್ಧಿ ಮಂಜಣ್ಣ ಅವರು, ಮತ್ತೆ ಇಲ್ಲಿ JDS ಮುಖಂಡರು, ಇವರೆಲ್ಲ ಕೂಡ ಶ್ರಮ ಪಟ್ಟು ಇವತ್ತು ಮಲ್ಲೇಶ್ ಬಾಬು ಅವರು ಅದ್ಭುತವಾಗಿ ಇವತ್ತು ಗೆಲ್ಲಿಸಿ ಇವತ್ತು ಪಾರ್ಲಿಮೆಂಟ್ ಹೋಗೋ ಕೆಲಸ ಮಾಡಿವ್ರೆ. ಇವತ್ತು ಅವರಿಗೆ ಏನಾದ್ರು ಸರ್ಕಾರ ಬಂದಾಗ ಕುಮಾರಸ್ವಾಮಿ ಅವರನ್ನು ಮನವಿ ಮಾಡಿ ಬರ್ತೀನಿ, ಕೋಲಾರ ಜಿಲ್ಲೆ ಅಭಿವೃದ್ಧಿ ಹೊಂದಬೇಕು, ಕೋಲಾರ ಜಿಲ್ಲೆ ಭದ್ರ ಬುನಾದಿ ಆಗಬೇಕು. JDS ಪಕ್ಷ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಮಲ್ಲೇಶ್ ಬಾಬು ಅವರನ್ನ ಮಂತ್ರಿ ಮಾಡುವ ಮುಖಾಂತರವಾಗಿ
ಇವತ್ತು ಕೋಲಾರ ಜಿಲ್ಲೆ ಕೊಡುಗೆ ಕೊಡಬೇಕು ಅಂತೇಳಿ ನಾನು ಎಲ್ಲಾ ಮುಖಂಡರಲ್ಲಿ ಕೂಡ ಒತ್ತಾಯಪೂರ್ವಕವಾಗಿ ಮನವರಿಕೆ ಮಾಡಿಕೊಳ್ತೀನಿ. ಕಾಂಗ್ರೆಸ್ ಅಭ್ಯರ್ಥಿ 29,000 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ ಎಂಬ ಹೇಳಿಕೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಪಕ್ಷ ತಕ್ಕ ಪಾಠವನ್ನು ಕಲಿಸಿದೆ ಎಂದು ದೂರಿದರು. ಈ ಸಂದರ್ಭದಲ್ಲಿ ಹನುಮಪ್ಪ, ಭಾಗ್ಯ, ಕೋನಪ್ಪ, ರವಿ, ಸದಾಶಿವು, ಕೋಲಾರ ಶಿವು ಇತರರು ಇದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಸಂಭ್ರಮ ಸಡಗರದಿಂದ ಶ್ರೀ ಗಂಗಾ ಭವಾನಿ ಅಮ್ಮನವರ ಹಾದಿಯಾಗಿ 7 ಶಕ್ತಿ ದೇವತೆಗಳಿಗೆ ತಂಬಿಟ್ಟಿನ ದೀಪೋತ್ಸವವನ್ನ ಆಚರಿಸಿ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ದೇವರಲ್ಲಿ ಮೊರೆ ಹೋದರು. ಚಿಂತಾಮಣಿ ನಗರದ ವಿನೋಬಾ ಕಾಲೋನಿಯ ನಿವಾಸಿಗಳು ಬೆಳಗ್ಗೆಯಿಂದ ಸಂಜೆ ತನಕ ಗ್ರಾಮದಲ್ಲಿ ನೆಲೆಸಿರುವ ಶಕ್ತಿ ದೇವತೆಗಳಾದ ಶ್ರೀ ಗಂಗಾ ಭವಾನಿ, ಪಿಳೇಕಮ್ಮ, ಸಫಲಮ್ಮ, ಗಂಗಮ್ಮ, ನೇರಿಡಮ್ಮ, ಪೂಜಮ್ಮ, ಮಾರಮ್ಮ, ಚೌಡೇಶ್ವರಿ ಹಾಗೂ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಶ್ರದ್ಧಾ ಭಕ್ತಿಯಿಂದ ತಮಟೆ ವಾದ್ಯಗಳೊಂದಿಗೆ ತಂಬಿಟ್ಟಿನ ದೀಪೋತ್ಸವವನ್ನು ನಡೆಸಿದರು. ಈ ವೇಳೆ 7 ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಿವಾಸಿಗಳು ಕೋಳಿ, ಕುರಿಗಳನ್ನು ಬಲಿಕೊಟ್ಟು ತಮ್ಮ ದೇವತೆಗಳಲ್ಲಿ ಹರಕೆ ಸಲ್ಲಿಸಿದರು. ದೀಪೋತ್ಸವದ ಅಂಗವಾಗಿ ವಿಶೇಷ ಬಾಡೂಟದ ವ್ಯವಸ್ಥೆಯನ್ನು ಮಾಡಿ ತಮ್ಮ ನೆಂಟರ ಸ್ನೇಹಿತರ ಸಮ್ಮುಖದಲ್ಲಿ ಸವಿದರು. ಈ ಸಂದರ್ಭದಲ್ಲಿ ಶ್ರೀ ಗಂಗಾ ಭವಾನಿ ಅಮ್ಮನವರಿಗೆ ವಿಶೇಷ ಹೂವಿನ ಅಲಂಕಾರದ ಜೊತೆಗೆ ಬೇವಿನ ಅಲಂಕಾರ ಏರ್ಪಡಿಸಲಾಗಿತ್ತು. ಇನ್ನು ಜಾತ್ರಾ ಮಹೋತ್ಸವದಲ್ಲಿ ತಮಟೆ ವಾದ್ಯ, ಗಾರುಡಿ ಗೊಂಬೆ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಲಾ ತಂಡಗಳು ಸಾರ್ವಜನಿಕರ ಗಮನ ಸೆಳೆದವು. ತಮಟೆ ವಾದ್ಯಗಳ ಸದ್ದಿಗೆ ಯುವಕರು ಕುಣಿದು ಕುಪ್ಪಳಿಸಿದರು. ಇನ್ನು ಗಂಗಮ್ಮ ದೇವಿ ಜಾತ್ರೆ ಪ್ರಯುಕ್ತ ದೇವಾಲಯಕ್ಕೆ ವಿಶೇಷ ಅಲಂಕಾರ ಹಾಗೂ ಜಾತ್ರೆಯ ಅಂಗವಾಗಿ ಇಡೀ ವಿನೋಬಾ ನಗರ ಪ್ರಮುಖ ಬೀದಿಗಳಲ್ಲಿ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿತ್ತು. ಜಾತ್ರೆಯಲ್ಲಿ ವಿನೋಬಾ ನಗರದ ನಾಗರಿಕರು ಯಾವುದೇ ಪಕ್ಷಭೇದ ಇಲ್ಲದೆ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಬಿದೇವಪ್ಪ, ನ್ಯೂಸ್ ಟಿವಿ, ಚಿಂತಾಮಣಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಕಲಿ ಸಹಿ ಬಳಸಿ ಅಭಿವೃದ್ಧಿಗೆ ಮೀಸಲಾದ ಹಣವನ್ನ ದೋಚಿದ್ದೇ ರಾಜ್ಯ ಕಾಂಗ್ರೆಸ್ನ ಸಾಧನೆ. ಕಾಂಗ್ರೆಸ್ ಪಕ್ಷವು ಜನರು ಕೊಟ್ಟ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ತಿದೆ ಎಂದು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಕಾಂಗ್ರೆಸ್ ಪಕ್ಷದ ವಿರುದ್ಧ ದೂರಿದರು. ಕೋಲಾರ ಲೋಕಸಭೆ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಗೆಲುವಿನ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರು ಮೇಲೂರು ಗ್ರಾಮದ ತಮ್ಮ ನಿವಾಸದ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭಿವೃದ್ಧಿಗೆ ಮೀಸಲಾದ ಹಣವನ್ನು ದುರುಪಯೋಗಪಡಿಸಿಕೊಂಡ ಕಾಂಗ್ರೆಸ್ ಪಕ್ಷಕ್ಕೆ ಮತದಾರರು ತಕ್ಕ ಪಾಠ ಕಲಿಸಿದ್ದಾರೆ ಎಂದರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿಕಾರದಲ್ಲಿದ್ದಾಗ ಕಮಲ ಕೆಸರಲ್ಲಿ ಇರಬೇಕು, ತೆನೆ ಹೊಲದಲ್ಲಿರಬೇಕು, ಕೈ ಅಧಿಕಾರದಲ್ಲಿರಬೇಕು ಎಂದು ವ್ಯಂಗ್ಯವಾಗಿ ಹೇಳುತ್ತಿದ್ರು. ಅಧಿಕಾರದಲ್ಲಿರುವ ಕೈ ಜನರಿಗೆ ಸಹಾಯ ಮಾಡಬೇಕೇ ಹೊರತು ಅಭಿವೃದ್ಧಿ ಹಣವನ್ನು ಹೊಡೆಯಲು ನಕಲಿ ಸಹಿ ಹಾಕುವುದಕ್ಕಲ್ಲ ಎಂದು ವ್ಯಂಗ್ಯವಾಡಿದ್ರು. ಸಿಎಂ ಸಿದ್ದರಾಮಯ್ಯ ಅವರು ಜೆಡಿಎಸ್ ಪಕ್ಷ ಎಲ್ಲಿದೆ ಎಂದಿದ್ರು. ಅದಕ್ಕೆ ಕೋಲಾರ, ಮಂಡ್ಯದಲ್ಲಿ ಗೆದ್ದು ಇಲ್ಲಿದೆ ಜೆಡಿಎಸ್ ಎಂದು ನಾವು ತೋರಿಸಿದ್ದೇವೆ ಎಂದು ಹೇಳಿದ್ರು. ಅಧಿಕಾರದಲ್ಲಿದ್ದಾಗ ತಗ್ಗಿ ಬಗ್ಗಿ ನಡೆಯಬೇಕು, ಜನರ ಕಷ್ಟ ಸುಖ ಕೇಳಿ ನೆರವಾಗಬೇಕು. ಇಲ್ಲವಾದಲ್ಲಿ ಡಿಕೆ ಶಿವಕುಮಾರ್ ತಮ್ಮ ಡಿಕೆ ಸುರೇಶ್, ಸಿಎಂ ಸಿದ್ದರಾಮಯ್ಯ ತವರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತಂತೆ ಸೋಲಬೇಕಾಗುತ್ತದೆ ಎಂದು ತಿಳಿಸಿದರು. ಕಮಲ ದೇವ್ರ ಪಾದದಲ್ಲಿದ್ರೆ ಚಂದ, ತೆನೆ ಕಣದಲ್ಲಿದ್ರೆ ಚಂದ. ತೆನೆ ಹೊಡೆದ ಮೇಲೆನೆ ಮನುಷ್ಯನ ಊಟ ಆಹಾರ ಕೈ ಅಧಿಕಾರದಲ್ಲಿದ್ರೆ ಇವತ್ತು ನಮ್ಮ ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿ ನಿಗಮದ ಏನಾಗೈತೆ ಅಂದ್ರೆ 87 ಕೋಟಿ ಹಗರಣ, ಡೂಪ್ಲಿಕೇಟ್ ಸೈನ್ ಮಾಡಿ ಲೂಟಿ ಮಾಡಕ್ ಚಂದ. 1952ರಿಂದ 2024 ತನಕ 57 ವರ್ಷ ಈ ದೇಶವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಕರ್ನಾಟಕ ರಾಜ್ಯದಲ್ಲಿ 52 ವರ್ಷ ಕರ್ನಾಟಕ ರಾಜ್ಯವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಇವರು ಇವತ್ತಿನ ಪರಿಸ್ಥಿತಿ, ಇವತ್ತು ಕೇಂದ್ರದಲ್ಲಿ 2 ಅಂಕಿಗೆ ಹೋಗಿಲ್ಲ, 3 ಅಂಕಿಗೆ ಹೋಗಿಲ್ಲ, 100 ಸೀಟ್ ಕಾಂಗ್ರೆಸ್ ಗೆಲ್ಲಕ್ಕಾಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ 2 ಅಂಕಿಗೆ ಹೋಗೋಕ್ಕಾಗಿಲ್ಲ. ಅಂದರೆ ಇಡೀ ಭಾರತ ದೇಶದಲ್ಲಿ ಇವತ್ತು ಭಾರತ ದೇಶದ ಮತದಾರರು ಕಾಂಗ್ರೆಸ್ ವಿರುದ್ಧವಾಗಿದ್ದಾರೆ. ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಅಲ್ಲ, ಅವರು ಇವಾಗ ಭಾರತ್ ಚೋಡೋ, ಭಾರತ್ ಬಿಟ್ಟು ಹೋಗ್ಬೇಕೀಗ ಅವರು. ಆ ಪರಿಸ್ಥಿತಿ ಬಂದೈತೆ ಕಾಂಗ್ರೆಸ್ ಪಕ್ಷಕ್ಕೆ. ಈಗ ಅಧಿಕಾರದಾಗ ಇದ್ದಾಗ ಏನಂದ್ರೆ ಅದು ಮಾತಾಡೋದಲ್ಲ. ಸಿದ್ದರಾಮಯ್ಯ ಎಲ್ಲಿ ಕಾಂಗ್ರೆಸ್ ಅನ್ನು, ಎಲ್ಲಿ JDS ಅನ್ನು. ಕೋಲಾರದಲ್ಲಿ JDS, ಮಂಡ್ಯದಲ್ಲಿ JDS.
ಈ ವೇಳೆ ಜೆಡಿಎಸ್ ಮುಖಂಡರಾದ ಬಂಕ್ಮುನಿಯಪ್ಪ, ತಾದೂರು ರಘು, ಡಿಬಿ ವೆಂಕಟೇಶ್, ಹುಜಗೂರು ರಾಮಯ್ಯ, ಮೇಲೂರು ಮಂಜುನಾಥ್, ಜೆವಿ ಸದಾಶಿವ, ಶಿವಾರೆಡ್ಡಿ, ಮೂರ್ತಿ ಇನ್ನಿತರರು ಮುಖಂಡರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಹಸಿರೀಕರಣಕ್ಕೆ ಒತ್ತು ನೀಡಿದಾಗ ಮಾತ್ರ ಭವಿಷ್ಯದ ಪೀಳಿಗೆಗೆ ಉತ್ತಮ ಪರಿಸರವನ್ನ ನೀಡಬಹುದೆಂದು ರಾಜಶೇಖರಯ್ಯ ಪಬ್ಲಿಕ್ ಶಾಲೆಯ ಶಿಕ್ಷಣ ಸಂಯೋಜನಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಹೇಳಿದರು. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರು ಹೋಬಳಿಯ ಶ್ರೀ ರಾಜಶೇಖರಯ್ಯ ಸಮೂಹ ಶಿಕ್ಷಣ ಸಂಸ್ಥೆ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಪರಿಸರ ಜಾಥಾ ಬೀದಿ ನಾಟಕ ಆಯೋಜಿಸಿದರು. ಶಾಲೆ ಶೈಕ್ಷಣಿಕ ಸಂಯೋಜಕ ಡಾಕ್ಟರ್ ಸತೀಶ್ ಕುಮಾರ್ ಮಾತನಾಡಿ, ಕೆರೆಯ ಅಂಗಳ ಸೇರಿದಂತೆ ಪ್ರತಿಯೊಬ್ಬರು ತಮ್ಮ ಮನೆಯ ಹಿಂದೆ ಕೈತೋಟಗಳಲ್ಲಿ ವಿವಿಧ ಸಸಿಗಳನ್ನು ನೆಡುವ ಮೂಲಕ ಅರ್ಥಪೂರ್ಣ ವಿಶ್ವ ಪರಿಸರ ದಿನಾಚರಣೆ ಮಾಡಿ ಊರಿನಲ್ಲಿ ಆಡಂಬರ ಬಿಟ್ಟು ಪರಿಸರದ ಕಡೆ ಗಮನ ಕೊಡಿ. ನಮ್ಮ ಸಂಸ್ಥೆ ಆವರಣದಲ್ಲಿ ಹಸಿರೀಕರಣಕ್ಕೆ ಮಹತ್ವ ನೀಡಿದ್ದೇವೆ ಎಂದರು. ಇದು ಶಿಕ್ಷಣ ಸಂಸ್ಥೆಗಳ ಅಷ್ಟೇ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾವು ಕೋರಿಕೆ ಮಾಡ್ತಾ ಇರುವಂಥದ್ದು ಗ್ರಾಮಸ್ಥರು, ನಾಗರಿಕ ಬಂಧುಗಳು ಪರಿಸರ ದಿನಾಚರಣೆಗೆ ಭಾಗವಹಿಸಬೇಕು. ಆ ಕಾರಣವಾಗಿ ನಾವಿವತ್ತು ಉಚಿತವಾಗಿ ಗಿಡಗಳನ್ನು ನಾಗರಿಕ ಬಂಧುಗಳಿಗೆ ಹಂಚೋದ್ರ ಮೂಲಕ ಅವರು ತಮ್ಮ ಮನೆಗಳಲ್ಲಿ ಪರಿಸರ ಕಾಳಜಿಯ ಅರಿವನ್ನು ಮೂಡಿಸಿಕೊಂಡು ಗಿಡಗಳನ್ನು ನೆಟ್ಟು ಮರಗಳನ್ನಾಗಿ ಮಾಡಿಕೊಂಡು ಅದರ ಉಪಯೋಗವನ್ನು ಪಡ್ಕೋಬೇಕು ಅಂತೇಳಿ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಪ್ರಾಕೃತಿಕ ವೈದ್ಯ ಡಾಕ್ಟರ್ ಕಿರಣ್ ಮಾತನಾಡಿ, ಬಾರಿ ಬೇಸಿಗೆಯಲ್ಲಿ 40 ಡಿಗ್ರಿವರೆಗೆ ಉಷ್ಣಾಂಶ ಏರಿಕೆಯಾಗಿ ಪ್ರಕೃತಿ ಮಾನವನಿಗೆ ಬುದ್ಧಿ ಹೇಳಿದೆ. ಅದರಿಂದ ಪ್ರತಿಯೊಬ್ಬರು ಮನೆಯ ಮುಂದೆ ಗಿಡಗಳ ತೋಟ ಮಾಡಿ ವಾತಾವರಣಕ್ಕೆ ಆಮ್ಲಜನಕ ಹೆಚ್ಚಿಸುವ ಕೆಲಸ ಮಾಡಬೇಕು. ನಾವಿವತ್ತು ಸೋಲೂರು ಗ್ರಾಮದಲ್ಲಿ 1,000 ಗಿಡಗಳನ್ನು ನಾವು ಇವತ್ತು ಇದು ಮಾಡಿದ್ದೀವಿ. ಅದು ಮರವಾಗಿ ಹೆಮ್ಮರವಾಗಿ ಬೆಳಿಬೇಕು ಅಂತ ನಮ್ಮೆಲ್ಲರ ಆಶಯ. ಪ್ರೇರಣೆ ಕೊಡುವಂಥದ್ದು ಜನರಿಗೆ. ಇದನ್ನು ನೋಡಿ ಇನ್ನೂ ಜನ ಅದ್ರ ಬಗ್ಗೆ ಅವಗಾಹನೆ ಮೂಡಿಸ್ಕೊಂಡು ಇನ್ನು ನೆಕ್ಸ್ಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಂತ ಭಾವಿಸ್ತಾರೆ. ಇಂದು ಸಂಸ್ಥೆಯಿಂದ ಹಲವಾರು ಗಿಡ ನೆಟ್ಟಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಮಾಗಡಿ ತಾಲೂಕು ಇಸಿಒ ಗಂಗಾಧರ್, ಸಿಆರ್ಪಿ ಜಗದೀಶ್, ಸೋಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುಜಾಹಿದ್ ಪಾಷಾ, ಪಿಡಿಒ ಬೆಟ್ಟಸ್ವಾಮಿಗೌಡ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪೆದ್ದಣ್ಣ ಪುಟ್ಟಹಳ್ಳಿ, ಸ್ವಾಮಿ, ಸಂತೋಷ್, ಗಂಗರಾಜು, ಸ್ಥಳೀಯ ಮುಖಂಡರಾದ ತಟ್ಟೆಕೆರೆ, ನಾಗರುದ್ರ ಶರ್ಮಾ ಮತ್ತಿತರರು ಹಾಜರಿದ್ದರು. ರಾಮ್ ಪ್ರಸಾದ್ ಕೆಆರ್, ನ್ಯೂಸ್ ಟಿವಿ, ನೆಲಮಂಗಲ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸಂಗ್ರಹವಾಗುವ ಪ್ರತಿಯೊಂದು ಪೈಸೆ, ಪ್ರತಿಯೊಂದು ಕಾಣಿಕೆಯು ಸಾರ್ವಜನಿಕರ ಸೇವೆಗೆ ಮುಡುಪಾಗಿಡಲಾಗಿದೆ. ಎಸ್ಕೆಡಿಆರ್ಡಿಪಿ ಯೋಜನೆ ಮೂಲಕ ಹಲವಾರು ಜನಕಲ್ಯಾಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅಂತಹ ಹಲವು ಕಾರ್ಯಕ್ರಮಗಳಲ್ಲಿ ಪರಿಸರ ಉಳಿವು ಬೆಳವಣಿಗೆಗೂ ಸಂಸ್ಥೆ ಕೊಡುಗೆ ನೀಡುತ್ತಲೇ ಬಂದಿದೆ ಎಂದು ಎಸ್ಕೆಡಿಆರ್ಡಿಪಿ ಜಿಲ್ಲಾ ಯೋಜನಾಧಿಕಾರಿ ಪ್ರಶಾಂತ್ ತಿಳಿಸಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳಿಗೆ ಪರಿಸರ ಮಾಹಿತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪರಿಸರ ದಿನಾಚರಣೆ ಮಾಡುವ ಉದ್ದೇಶ ಏನು, ಏಕೆ ಎಂಬುದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದ ಜಿಲ್ಲಾ ಯೋಜನಾ ನಿರ್ದೇಶಕ ಪ್ರಶಾಂತ್ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪುಣ್ಯ ಕ್ಷೇತ್ರದಲ್ಲಿ ಸಂಗ್ರಹವಾಗುವ ಪ್ರತಿಯೊಂದು ಕಾಣಿಕೆಯನ್ನು ಮತ್ತೆ ಜನಸೇವೆಗೆ ಬಳಸಲಾಗುತ್ತಿದೆ. ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಗ್ರಾಮೀಣ ಭಾಗದಲ್ಲಿ ಅರಣ್ಯ ಬೆಳೆಸುವುದು, ಹೂಳು ತುಂಬಿದ ಕೆರೆಗಳ ಅಭಿವೃದ್ಧಿ, ಗ್ರಾಮದ ರೈತರ ಹೈನೋದ್ಯಮ ಅಭಿವೃದ್ಧಿಗೆ ಡೈರಿಗಳ ನಿರ್ಮಾಣ, ಹೆಣ್ಣು ಮಕ್ಕಳ ಆರ್ಥಿಕ ಅಭಿವೃದ್ಧಿಗೆ ಸಂಘಗಳ ನಿರ್ಮಾಣ, ಶೈಕ್ಷಣಿಕ ಅಭಿವೃದ್ಧಿಗೆ ವಿದ್ಯಾರ್ಥಿ ವೇತನ, ರೈತನ ಬಿತ್ತನೆ ಕಾರ್ಯಕ್ಕಾಗಿ ಕೃಷಿ ಸಲಕರಣೆಗಳ ಸಹಾಯ, ಹೀಗೆ 10 ಹಲವು ಕಾರ್ಯಕ್ರಮಗಳ ಮೂಲಕ ದೇವರಿಗೆ ಬಂದ ಎಲ್ಲ ಕಾಣಿಕೆಗಳು ಮತ್ತೆ ಜನರ ಸೇವೆಗೆ ಮುಡುಪಾಗಿಡಲಾಗಿದೆ ಎಂದರು. ಪ್ರಸಿದ್ಧವಾದಂತಹ ಒಂದು ಧಾರ್ಮಿಕ ಕ್ಷೇತ್ರ. ಆ ಧಾರ್ಮಿಕ ಕ್ಷೇತ್ರಕ್ಕೆ ಬೇರೆ ಬೇರೆ ನಮ್ಮ ರಾಜ್ಯಗಳಿಂದ, ನಮ್ಮ ಜಿಲ್ಲೆಗಳಿಂದ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಅವರ ಸೇವೆಯನ್ನು ಮಾಡುವಂಥದ್ದು, ಕಾಣಿಕೆ ಹಾಕುವಂಥದ್ದಲ್ಲಿ ಇರುತ್ತೆ. ಬೇರೆ ದೇವಸ್ಥಾನಗಳಲ್ಲಿ ಆ ಕಾಣಿಕೆಯನ್ನು ಯಾವ ರೀತಿ ಉಪಯೋಗ ಮಾಡ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. ಆದರೆ ಧರ್ಮಸ್ಥಳದಲ್ಲಿ ಪೂಜ್ಯ ಹೆಗ್ಗಡೆಯವರು ಧರ್ಮಾಧಿಕಾರಿಗಳಾಗಿದ್ದುಕೊಂಡು ಅಲ್ಲಿ ಬರುವಂತಹ ಕಾಣಿಕೆಗಳನ್ನ ಒಟ್ಟು ಮಾಡಿ ಅದನ್ನ ವಾಪಸ್ ಬೇರೆ ಬೇರೆ ಕೆಲಸಗಳಿಗೆ, ಸಮಾಜಕ್ಕೆ ಒಳಿತಾಗುವಂತ ಕಾರ್ಯಕ್ರಮದ ವೇದಿಕೆಯಲ್ಲಿ ಪ್ರಾಂಶುಪಾಲ ಮುನ್ರಾಜು, ಯೋಜನಾಧಿಕಾರಿ ಧನಂಜಯ್, ಮೇಲ್ವಿಚಾರಕ ಉಪನ್ಯಾಸಕ ಈಶ್ವರ್, ಜಗದೀಶ್, ರಂಗಪ್ಪ, ನಾಗರಾಜ್, ಮಂಜುನಾಥ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಲೋಕಸಭಾ
ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಗೆಲುವು ಸಾಧಿಸಿದ್ದರಿಂದ ಚೇಳೂರು ಸೇರಿದಂತೆ ಪುಲಗಲ್ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಬಿಜೆಪಿ ಮುಖಂಡರು ಅಪಾರ ಕಾರ್ಯಕರ್ತರುಗಳು ವಿಜಯೋತ್ಸವವನ್ನು ಅದ್ದೂರಿಯಾಗಿ ನಡೆಸಿದರು. ಚೇಳೂರು ತಾಲೂಕಿನ ವಿವಿಧೆಡೆಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವವನ್ನು ಅದ್ದೂರಿಯಾಗಿ ನಡೆಸಿದರು. ವಿಜಯೋತ್ಸವದಲ್ಲಿ ಚೇಳೂರು ತಾಲೂಕಿನ ಬಿಜೆಪಿ ಹಿರಿಯ ಮುಖಂಡರಾದ ಸೀತಿರೆಡ್ಡಿಪಲ್ಲಿ ಎಸ್ವೈ ವೆಂಕಟರಮಣಾರೆಡ್ಡಿ ಮಾತನಾಡಿ, ಈ ಲೋಕಸಭಾ ಚುನಾವಣೆ ದೇಶ ಉಳಿಸಿಕೊಳ್ಳಲು ಮತದಾರರು ವಿಶ್ವನಾಯಕ ಮೋದಿ ಕೈ ಬಲಪಡಿಸಲಿದ್ದಾರೆ. ಬಿಜೆಪಿ ಪಕ್ಷ ನೆರೆಯ ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳಲ್ಲಿ ಅಮೋಘವಾಗಿ ವಿಜಯ ಪತಾಕೆ ಹಾರಿಸಿದ್ದಾರೆ. ಈ ಭಾಗದಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡುತ್ತಾರೆ. ಅವರಿಗೆ ಬೆಂಬಲ ನೀಡಿದ ಕಾರ್ಯಕರ್ತರುಗಳು ಮತದಾರರಿಗೆ ಕೃತಜ್ಞತೆಗಳು ಹೇಳಿದ ಅವರು ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಸಂಘಟಿಸಿ ಚೇಳೂರು ತಾಲೂಕು ಸಮಗ್ರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಸುಧಾಕರನ್ನ ಕರೆತರಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಚೇಳೂರು ತಾಲೂಕಿನ ಚಾಕವೇಲು, ರಾಜಚೆರುವು, ಎಂ ನಲ್ಲಗುಟ್ಟಪಲ್ಲಿ, ಚೇಳೂರು, ಏನಿಗದಳೆ, ಚಿಲ್ಕಲನೇರ್ಪು ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಸಂಭ್ರಮಾಚರಣೆ ಮಾಡಿದರು. ವಿಜಯೋತ್ಸವದಲ್ಲಿ ಚೇಳೂರು ತಾಲೂಕು ಬಿಜೆಪಿ ಮುಖಂಡರಾದ ಪಿಎನ್ ಮುರಳೀಧರ್, ಪಿ ಶಶಿಕುಮಾರ್, ಪಿಎನ್ ಶಂಕರಪ್ಪ, ಗೊಲ್ಲಪಲ್ಲಿ ಜೆವಿ ವೆಂಕಟೇಶ್, ಜೆ ವೆಂಕಟರೆಡ್ಡಿ, ಪುಲಗಲ್ ಮಹೇಶ್, ಮಂಟಂಪಲ್ಲಿ ಮಹೇಶ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಚಲಪತಿ ಇನ್ಯೂಸ್ ಟಿವಿ ಚೇಳೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅನು ಕೋಚಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ ಕಂಡಕ್ಟ್ ಕೋಚಿಂಗ್ ಫಾರ್ ನವೋದಯ, ಸೈನಿಕ್, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಸತ್ಯಸಾಯಿ ಸ್ಕೂಲ್ ಅಳಿಕೆ. Since 20 years, exemplary results. Every year 50 to 20 students selected. Now start coaching for ICSC, CBSE, PUC, NEET, JEE. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಗ್ರೀನ್ ಥಾಟ್ಸ್ ಫೌಂಡೇಶನ್, ಭಾವೈಕ್ಯ ಯುವಜನ ಸಂಘ ಹಾಗೂ ಗ್ರಾಮಾಂತರ ಟ್ರಸ್ಟ್ ಸಂಸ್ಥೆಗಳ ಸಹಯೋಗದಲ್ಲಿ ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶ್ವ ಪರಿಸರ ದಿನದ ಆಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳಿಗೆ ಪರಿಸರ ದಿನಕ್ಕೆ ಸಂಬಂಧಿಸಿದಂತೆ ಪ್ರಬಂಧ ರಚನೆ, ಭಾಷಣ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿ ವಿಜೇತರಿಗೆ ಬಹುಮಾನವಾಗಿ ಪರಿಸರ ಅಧ್ಯಯನ ಹಾಗೂ ನೈತಿಕ ಮೌಲ್ಯಗಳ ಪುಸ್ತಕಗಳನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕಾಲೇಜು ಪ್ರಾಂಶುಪಾಲ ಪ್ರೊಫೆಸರ್ ಚಂದ್ರಯ್ಯ, ಜಗದೀಶ್, ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಕಲ್ಯಾಣ ಅಧಿಕಾರಿ, ಭಾವೈಕ್ಯ ಯುವಜನ ಸಂಘದ ಪ್ರಜ್ವಲ್, ಕೃಪಾ, ಅನಂತಲಕ್ಷ್ಮಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ಪೂರ್ಣ ಪ್ರಜ್ಞೆ ಶಾಲೆಯಲ್ಲಿ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದರು. ಗಿಡ ಮರ ಕಡಿದ್ರೆ ಮಳೆ ಗಾಳಿ ಇಲ್ಲದೆ ಜೀವ ಸಂಕುಲ ಹೇಗೆ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ ಎಂದು ರೂಪಕದ ಮೂಲಕ ಪ್ರದರ್ಶನ ನೀಡಿದ್ರು. ಪುಟ್ಟ ಮಕ್ಕಳಿಗೆ ಟೋಟಲ್ ಗ್ರೀನ್ ಸಮವಸ್ತ್ರ ಹಾಕಿಸಿ ಇಡೀ ಶಾಲೆಯನ್ನ ಹಸಿರುಮಯವಾಗಿಸಿದ್ದರು. ಮಕ್ಕಳು ಹಸಿರು ದಿನ ಅಥವಾ ಪರಿಸರ ದಿನದ ಮಹತ್ವದ ಬಗ್ಗೆ ಡಿಬೇಟ್ ಮಾಡಿದ್ರು. ವಿಶ್ವ ಪರಿಸರ ದಿನಕ್ಕೆ ವಸ್ತು ಪ್ರದರ್ಶನ, ವಿವಿಧ ಗಿಡ ಮರಗಳ ಪರಿಚಯ ಮಾಡುವ ಕಾರ್ಯಕ್ರಮದಲ್ಲಿ ಪೋಷಕರು ಪಾಲ್ಗೊಂಡು ಪರಿಸರ ದಿನದ ಬಗ್ಗೆ ಅರಿತುಕೊಂಡರು. ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಶಾಲೆಯ ಅಧ್ಯಕ್ಷ ಎನ್ ವೆಂಕಟೇಶ್, ಪ್ರಾಂಶುಪಾಲರು, ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು.
ದೇವನಹಳ್ಳಿ ತಾಲೂಕಿನ ಬೆಟ್ಟೇನಹಳ್ಳಿ ಗ್ರಾಮದಲ್ಲಿ ಐಟಿಸಿ ಕಂಪನಿ ಮತ್ತು ಜಾಲಿಗೆ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಡೆದ ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಶಾಲೆ ಆವರಣದಲ್ಲಿ ಐಟಿಸಿ ಬಂಗಾರದ ಭವಿಷ್ಯದೆಡೆಗೆ ವಿವಿಧ ಪ್ಲಾಕಾರ್ಡ್ಗಳ ಪ್ರದರ್ಶನಕ್ಕೆ ಚಾಲನೆ ನೀಡಿ ಜಾಲಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ಕುಮಾರ್ ಬಾಬು ಮಾತನಾಡಿ, ಮುಂದೊಂದು ದಿನ ಅಪಾಯ ಕಾದಿದೆ ಎಂಬುದನ್ನು ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀರು ಕುಡಿಯುವುದನ್ನು ಪ್ರಾರಂಭಿಸಿದಾಗಲೇ ತಿಳಿದುಕೊಳ್ಳಬೇಕಿತ್ತು. ಗಿಡ ಮರಗಳಿದ್ದರೆ ನೀರು, ಗಾಳಿ, ಬೆಳಕು ಸಿಗುತ್ತದೆ. ಗಿಡ ಮರಗಳಿಲ್ಲದಿದ್ದರೆ ಇಡೀ ವಿಶ್ವವೇ ಶೂನ್ಯವಾಗುತ್ತದೆ ಎಂದು ತಿಳಿಸಿದರು. ಜಾಲಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಚ್ ಪ್ರಕಾಶ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಬೆಟ್ಟೇನಹಳ್ಳಿ ಗ್ರಾಮದ ಕೆರೆಯಂಗಳದಲ್ಲಿ ವಿವಿಧ ಸಸಿಗಳನ್ನು ನೆಡುವುದರ ಮೂಲಕ ಅರ್ಥಪೂರ್ಣ ಪರಿಸರ ದಿನಾಚರಣೆಯನ್ನು ಆಚರಿಸಿದ್ದು ಗಮನ ಸೆಳೆಯಿತು. ಈ ವೇಳೆ ಐಟಿಸಿ ಕಂಪನಿಯ ವ್ಯವಸ್ಥಾಪಕ ಹರೀಶ್ ವಿಜಯ್ ಸಿಂಗ್, ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ಕುಮಾರ್ ಬಾಬು, ಮೈರಾದ ಶಿವಶಂಕರ್, ಶಾಲಾ ಮುಖ್ಯ ಶಿಕ್ಷಕ ಗೋವಿಂದರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ದೇವನಹಳ್ಳಿ ಪಟ್ಟಣದ ಪ್ರಸನ್ನಹಳ್ಳಿ ರಸ್ತೆಯಲ್ಲಿರುವ ಆಕಾಶ್ ಆಸ್ಪತ್ರೆ, ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಹಾಗೂ ಶಾಲೆಯ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಆಕಾಶ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಸಂಸ್ಥಾಪಕ ಅಧ್ಯಕ್ಷ ಕೆ ಮುನಿರಾಜು ನೇತೃತ್ವದಲ್ಲಿ ಗಿಡ ಮರಗಳ ನೆಡುವಿಗೆ ಚಾಲನೆ ನೀಡುವುದರ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆ ಮತ್ತು ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಆಕಾಶ್ ಸಮೂಹ ಸಂಸ್ಥೆಯ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲ ಶಿವಪ್ರಸಾದ್, ದೇವನಹಳ್ಳಿ ಪುರಸಭಾ ಸದಸ್ಯ ಎನ್ ರಘು, ಐಸಿಎಸ್ಸಿ ಮತ್ತು ಐಜಿಎಸ್ಸಿ ವಿಭಾಗದ ಪ್ರಾಂಶುಪಾಲೆ ಮಮತಾ ಉಳ್ಳಾಲ್, ಅಪಿತಾ ಶಿವಸ್ತ್ರ ಇನ್ನಿತರರು ಹಾಜರಿದ್ದರು. ಗೌರಿಬಿದನೂರು ನಗರದ ವಿವೇಕಾನಂದ ಶಾಲಾ ಮಕ್ಕಳಿಂದ ಶಾಲಾ ಆವರಣದಿಂದ ಅಂಬೇಡ್ಕರ್ ವೃತ್ತ, ಎಂಜಿ ವೃತ್ತ, ನಾಗಯ್ಯ ರೆಡ್ಡಿ ವೃತ್ತ ಸೇರಿದಂತೆ ನಗರದ ಪ್ರಮುಖ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳು ಪರಿಸರ ಸಂರಕ್ಷಣೆ ಮಹತ್ವಕ್ಕೆ ಸಂಬಂಧಿಸಿದ ಘೋಷಣೆಗಳನ್ನು ಕೂಗುತ್ತಾ ಪರಿಸರದ ಬಗ್ಗೆ ಅರಿವು ಮೂಡಿಸುವ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶಾಲೆಯ ಕಾರ್ಯದರ್ಶಿ ನಂಜೇಗೌಡ ಮಾತನಾಡಿ, ಜೂನ್ 5ರಂದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪರಿಸರ ದಿನಾಚರಣೆ ಅಂಗವಾಗಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಉದ್ದೇಶ ಪ್ರತಿಯೊಂದು ಮನೆಗೆ 2 ಮರ ನೆಡಬೇಕು. ಮರವಿದ್ದರೆ ನಾಡು, ನಾಡಿದ್ದರೆ ನಾವೆಲ್ಲ. ಕೋವಿಡ್ ಸಮಯದಲ್ಲಿ ಆಮ್ಲಜನಕಕ್ಕೆ ನಾವೆಲ್ಲರೂ ಸಹ ಬಹಳ ತೊಂದರೆ ಅನುಭವಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ತೊಂದರೆಯಾಗದಂತೆ ತಾಲೂಕು ಆಡಳಿತ, ನಗರಸಭೆ, ತಾಲೂಕು ಪಂಚಾಯಿತಿ, ಅರಣ್ಯ ಇಲಾಖೆಯ ಕಡೆಯಿಂದ ಇನ್ನಷ್ಟು ಗಿಡಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ದೈಹಿಕ ಶಿಕ್ಷಕರಾದ ಅಂಬರೀಶ್, ಶ್ರೀನಿವಾಸ್, ವಿನಯ್, ಮಂಜುನಾಥ್ ಹಾಗೂ ಶಾಲಾ ಸಿಬ್ಬಂದಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಶಿಡ್ಲಘಟ್ಟದಲ್ಲಿ ಜೂನ್ 9ರಂದು ಶ್ರೀರಾಮ ಶೋಭಾಯಾತ್ರೆ ನಡೆಯಲಿದೆ. ಶೋಭಾಯಾತ್ರೆಗೆ ಈಗಾಗಲೇ ಸಕಲ ಸಿದ್ಧತೆಗಳು ನಡೆದಿವೆ. ಬಜರಂಗ ದಳ ಸೇರಿದಂತೆ ಹಿಂದೂಪುರ ನಾನಾ ಸಂಘ ಸಂಸ್ಥೆಗಳು ಕಳೆದೊಂದು ತಿಂಗಳಿಂದಲೂ ಶೋಭಾಯಾತ್ರೆಗೆ ಸಿದ್ಧತೆಗಳು ಸಾಗಿವೆ. ಶಿಡ್ಲಘಟ್ಟ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿಯ ಶ್ರೀ ಸಲ್ಲಾಪುರಮ್ಮ ದೇವಾಲಯದ ಬಳಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀರಾಮ ಶೋಭಾಯಾತ್ರೆಯ ಪ್ರಚಾರ ವಾಹನಕ್ಕೆ ಬಜರಂಗ ದಳದ ಶಿಡ್ಲಘಟ್ಟ ತಾಲೂಕು ಸಂಯೋಜಕ ವೆಂಕಟೇಶ್ ಚಾಲನೆ ನೀಡಿದರು. ಶೋಭಾಯಾತ್ರೆಯು ಸಾಗಿ ಬರುವ ಮಾರ್ಗದ ಉದ್ದಕ್ಕೂ ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕಿ ಅದ್ದೂರಿಯಾಗಿ ಸ್ವಾಗತಿಸಲು ಶಿಡ್ಲಘಟ್ಟದ ನಾಗರಿಕರು ಸಜ್ಜಾಗಿದ್ದಾರೆ. ಇದಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಬಂಧುಗಳು, ಶ್ರೀರಾಮನ ಭಕ್ತರು ಆಗಮಿಸಿ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಯಾತ್ರೆಯನ್ನ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಲಯನ್ಸ್ ಕ್ಲಬ್ನ ಫುಡ್ ಮನೋಹರ್, ನಗರಸಭೆ ಸದಸ್ಯ ನಾರಾಯಣಸ್ವಾಮಿ, ಯುವಜನ ಮತ್ತು ಕ್ರೀಡಾ ಇಲಾಖೆ ಸದಸ್ಯ ನಡಿಪಿನಾಯಕನಹಳ್ಳಿ ಅಜಿತ್ ಕುಮಾರ್, ಗುಡಿಹಳ್ಳಿ ಮಂಜುನಾಥ್ ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬರುತ್ತಿದ್ದಂತೆ ಕಿಡಿಗೇಡಿಗಳಿಂದ ಶಾಸಕ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟ, ಕಿಟಕಿ ಬಾಗಿಲು ಗಾಜುಗಳು ಪುಡಿ ಪುಡಿ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸೋಲಿಗೆ ಒಕ್ಕಲಿಗ ಸಮುದಾಯ ಕಾರಣ ಎಂದು ನಿಂದಿಸಿದ್ದು ವಿಷಾದನೀಯ. ಕಾಂಗ್ರೆಸ್ ಸೋಲಿಗೆ ಯಾರು ಕಾರಣ ಎಂಬುದಕ್ಕೆ ಉತ್ತರ ಕೊಡಲಿ, ಮಾಜಿ ಸಚಿವ ಶ್ರೀನಿವಾಸ್ ಗೌಡ. ರಾಜ್ಯದಲ್ಲಿಯೇ ಅತಿ ಹೆಚ್ಚು ತೆರಿಗೆ ಸಂಗ್ರಹವಾಗುತ್ತಿರುವ ಶ್ರೀಮಂತ ಗ್ರಾಮ ಪಂಚಾಯಿತಿ, 4,68,00,000 ರು ವೆಚ್ಚದ ಗ್ರಾಮ ಪಂಚಾಯಿತಿ ನಿಧಿಯಲ್ಲೇ 3 ಅಂತಸ್ತಿನ ಕಟ್ಟಡ ನಿರ್ಮಾಣ.
ವ್ಯಾಪಕ ಮಳೆ, ಚಿಂತಾಮಣಿ ನಗರ ಠಾಣೆ ಮುಂದೆ ನೀರಿನಿಂದ ಜಲಾವೃತ, ಸಂಚಾರಕ್ಕೆ ತೊಂದರೆ, ಸಾರ್ವಜನಿಕರು ಪರದಾಟ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.